ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣಕ್ಕೆ ರಿಂಗ್ ರೋಡ್ ಅಗತ್ಯವಿದೆ ಎಂದು ಕೊಪ್ಪಳ ಲೋಕಸಭಾ ಮಾಜಿ ಸದಸ್ಯ ಸಂಗಣ್ಣ ಕರಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ ನಗರದ ತಮ್ಮ ಸ್ವಗೃಹದಲ್ಲಿ ಭೇಟಿ ಮಾಡಿದ ಕುಷ್ಟಗಿ ಪಟ್ಟಣದ ಪ್ರಮುಖರೊಂದಿಗೆ ಮಾತನಾಡಿ, ಕುಷ್ಟಗಿ ಪಟ್ಟಣದ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿಗಳು ಹಾಯ್ದು ಹೋಗಿದ್ದು, ದಿನದಿಂದ ದಿನಕ್ಕೆ ಭಾರೀ ವಾಹನಗಳ ಓಡಾಟ ಹೆಚ್ಚಾಗುತ್ತಿದೆ. ಇದರಿಂದ ಅಭಿವೃದ್ಧಿ ಹಾಗೂ ಸುರಕ್ಷತೆ, ಸುಗಮ ಸಂಚಾರ ವ್ಯವಸ್ಥೆಗೆ ಅಡಚಣೆ ಆಗಲಿದ್ದು, ಹೀಗಾಗಿ ಕುಷ್ಟಗಿ ಪಟ್ಟಣಕ್ಕೆ ರಿಂಗ್ ರೋಡ್ ನಿರ್ಮಾಣ ಆಗಬೇಕು. ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆ, ಪುರಸಭೆ ಮೂಲಕ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳು ಊರಿನ ಅಭಿವೃದ್ಧಿ ಹಾಗೂ ಸುರಕ್ಷತೆ, ಸುಗಮ ಸಂಚಾರ ವ್ಯವಸ್ಥೆಗಾಗಿ ರಾಜ್ಯ, ಕೇಂದ್ರ ಸರ್ಕಾರಗಳಿಗೆ ರಿಂಗ್ ರೋಡ್ ನಿರ್ಮಾಣಕ್ಕೆ ಆಗ್ರಹಿಸಿ ಪ್ರಸ್ತಾವನೆ ಸಲ್ಲಿಸಬೇಕು ಎಂದರು. ಅದೇ ರೀತಿ ಕುಷ್ಟಗಿ ಭಾಗದ ಜನತೆ ಬೆಂಗಳೂರಿಗೆ ಪ್ರಯಾಣಿಸಲು ರೈಲು ಓಡಾಟ ಅಗತ್ಯವಿದೆ. ಅದೇ ರೀತಿ ದರೋಜಿ, ಗಂಗಾವತಿ, ಕುಷ್ಟಗಿ, ಬಾಗಲಕೋಟೆ ಸಂಪರ್ಕಿಸುವ ಹೊಸ ಮಾರ್ಗದ ನಿರ್ಮಾಣಕ್ಕೆ ರೈಲ್ವೆ ಇಲಾಖೆ ಡಿಪಿಆರ್ ಸಿದ್ಧವಿದೆ. ಇದಕ್ಕೆ ಕೇಂದ್ರ ಸರ್ಕಾರದ ಅನುದಾನ ಬಿಡುಗಡೆ ಅಗತ್ಯವಿದೆ. ಸಂಸದರು ಹಾಗೂ ರಾಜ್ಯದ ಕೇಂದ್ರ ಸಚಿವರ ಮೂಲಕ ರೈಲು ಮಂತ್ರಿಗಳಿಗೆ ಒತ್ತಡ ಹೇರಬೇಕು. ಈ ನಿಟ್ಟಿನಲ್ಲಿ ಸದ್ಯದಲ್ಲಿ ಹಿರೇಮನ್ನಾಪುರ ಗ್ರಾಮದಲ್ಲಿ ನಡೆಯಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೊಪ್ಪಳ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಿಂದ ಹಕ್ಕೊತ್ತಾಯ ಮಂಡಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ವೇಳೆ ಕುಷ್ಟಗಿ ರೈಲ್ವೆ ಹೋರಾಟ ಸಮಿತಿ ಪ್ರಮುಖ ವೀರೇಶ್ ಬಂಗಾರಶೆಟ್ಟರ್, ಮುರಳಿ ಭೀಮಜ್ಜನವರ ಪುಣ್ಯ ಸ್ಮರಣೆ ಹೋರಾಟ ಸಮಿತಿ ಸಂಚಾಲಕ ಅಮೃತರಾಜ್ ಜ್ಞಾನಮೋಟೆ, ಬಾಬು ಗೋರ್ಪಡೆ, ಮುಖೇಶ್ ನಿಲೋಗಲ್, ಎ.ವೈ. ಲೋಕರೆ, ತೋಟಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಕುಷ್ಟಗಿ ಪ್ರಮುಖರಾದ ಲೆಂಕೆಪ್ಪ ವಾಲಿಕಾರ್, ಪತ್ರಕರ್ತ ರವೀಂದ್ರ ಬಾಕಳೆ ಇತರರು ಹಾಜರಿದ್ದರು. ವಾಹಿನಿಯ ಬಹಿರಂಗ ಅಧಿವೇಶನ ವಿಷಯ ಮಂಡನೆ ಮಾಡುತ್ತದೆ. ಡಾಕ್ಟರ್ ಸಂಗಮೇಶ್ ಹಿರೇಮಠ ಸಂಗಣ್ಣ ಸಾಹೇಬ್ರು ಕಳಿಸಿ ಅಂತ ಹೇಳ್ರಿ. ನೀವು ನನಗೆ ಕೊಟ್ಟಾರ ನೋಡ್ರಿ, ಆಲ್ಮಟ್ಟಿ ಕುಷ್ಟಿ ಅಂತಂದು ಮನೆ ಕೊಟ್ಟರು. ಆಲ್ಮಟ್ಟಿ ಚಿತ್ರದುರ್ಗ ಫೋನ್ ಮಾಡ್ಬೇಕಾದ್ರೆ ಅದರ ಇಲ್ಲ ಅಂತ ಹೇಳಿ ಅದು ಡಿಪಿಆರ್ ಆಗ್ಯದ. ಅದು ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರಬೇಕು, ಕಾಮಗಾರಿ ಶುರು ಆಗಬೇಕು. ಕುಷ್ಟಗಿ ಆಲ್ಮಟ್ಟಿ ಸರ್ವೆ ಆಗ್ಬೇಕಂತ ಸರ್. ಅದ ಮತ್ತೆ ಸರ್ವೆ ಅಂದ್ರೆ ಡಿಪಿಆರ್, ಡಿಟೇಲ್ ಪ್ರಾಜೆಕ್ಟ್. ದರೋಜಿ ಬಾಗಲಕೋಟೆ ಅದಾಗ್ತದೆ. ಮತ್ತೆ ನಮ್ಮ ಸೀಟ್ ಸಿಕ್ಕಲ್ಲ. ಈ ಗದಗ ಮಾಡಿದ್ರಲ್ಲ, ನಮ್ಮ ಸೀಟ್ ಸಿಕ್ಕಲ್ಲ. ರೈಲ್ವೆ ಯೋಜನೆ ನಾವು ಸರ್ ಎಲ್ಲರೂ ರೆಡಿ ಅದಾವೆ. ತಂಗಡಿಗೆ ಅವ್ರಿಗೆ ಹೇಳಿದೆ, ನಿಮ್ ಸೇರ್ ಕೊಡಿಸ್ಬಿಡ್ರಿ ನಿನ್ನ ಅದ್ರಾಗ 2 ತವ್ರಿಗೇರ ಕನಕಗಿರಿ ಕವರ್ ಆಗ್ತದೆ. ಒಂದು ಅಚೀವ್ಮೆಂಟ್ ಆಗುತ್ತೆ ಅಂತ ಅಷ್ಟು ಕೊಟ್ಟರೆ ಅವ್ರು ಸೆಂಟ್ರಲ್ ಸ್ಟಾರ್ಟ್ ಮಾಡ್ತಾರೆ ಸರ್. ಅಂದ್ರೆ ಇವರು ಭೂಮಿ ಇದನ್ನು ಕೊಡ್ಬೇಕಲ್ಲ, ಸಂಶಯ ಲ್ಯಾಂಡ್ ಮಾಡಿಕೊಡ್ಬೇಕು. ಬೈಪಾಸ್ ಈಗ ಹೈವೇ ಐತಲ್ಲ, ಅದು ಮಾಡ್ಬೋದು. ಅಲ್ಲಿ ಈಗ ಗಂಗಾವತಿ ಮಾಡೋಕ್ಕಾಗಲ್ಲ ಬೈಪಾಸ್, ಯಾಕಂದ್ರೆ ಹೈವೇ ಇಲ್ಲ ಅಲ್ಲಿ. ಹೌದು ಸರ್. ಇವರು ಲ್ಯಾಂಡ್ ಅಕ್ವಿಸಿಷನ್ ಮಾಡಿಕೊಟ್ರ ರಾಜ್ಯ ಸರ್ಕಾರದವರು. ಬೈಪಾಸ್ ಅನ್ನೋಕ್ಕಿಂತ ರಿಂಗ್ ರೋಡ್